ಇತ್ತೀಚೆಗೆ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಒಂದು ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಮತ್ತು ಸೈನಿಕ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಭಾಗವಹಿಸಿದ್ರು. ಈ ಮೀಟಿಂಗ್ ಕೇವಲ 36 ಸೆಕೆಂಡ್ಗಳ ಸಮಯ ವಾಷಿಂಗ್ಟನ್ ನ ವೈಟ್ ಹೌಸ್ ನ ಓವಲ್ ಆಫೀಸ್ ನಲ್ಲಿ ನಡೆದಿತ್ತು. ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಅಮೆರಿಕ ಪಾಕಿಸ್ತಾನಕ್ಕೆ ಅತ್ಯಾಧುನಿಕ ಕ್ಷಿಪಣಿಯನ್ನ ನೀಡಿದೆ ಎಂಬ ವರದಿ ಎಲ್ಲಾ ಕಡೆ ಹರಡಿತ್ತು. ಈ ಸುದ್ದಿಯನ್ನ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಕೆಲವು ಮಾಧ್ಯಮಗಳು ಹಂಚಿಕೊಂಡಿದ್ದವು. ಆದ್ರೆ ಈಗ ವೈಟ್ ಹೌಸ್ ನಿಂದ ಬಂದಿರುವ ಸ್ಪಷ್ಟನೆ ಎಲ್ಲವನ್ನ ಬದಲಾಯಿಸಿದೆ. ಅಮೆರಿಕ ಸರ್ಕಾರ ಅಧಿಕೃತವಾಗಿ ಹೇಳಿದೆ, ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಕ್ಷಿಪಣಿಗಳನ್ನ ನೀಡಿಲ್ಲ. ಈ ವರದಿ ಸಂಪೂರ್ಣ ತಪ್ಪು ಮತ್ತು ಆಧಾರವಿಲ್ಲದ ವದಂತಿ ಮಾತ್ರ ಅಂತ ಹೇಳಿಕೊಂಡಿದೆ. AMRAAM ಎಂಬ ಕ್ಷಿಪಣಿ ಒಂದು ಅತ್ಯಾಧುನಿಕ ಏರ್ ಟು ಏರ್ ಮಿಸೈಲ್. ಅಂದ್ರೆ ಇದು ಆಕಾಶದಲ್ಲಿ ಹಾರಾಡುತ್ತಿರುವ ಶತ್ರು ವಿಮಾನವನ್ನ ಹೊಡೆದುರುಳಿಸಲು ಬಳಸಲಾಗುತ್ತೆ. ಈ ಕ್ಷಿಪಣಿ ಅಮೆರಿಕದ ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಒಂದಾಗಿದೆ. ಹೀಗಾಗಿ ಈ ರೀತಿಯ ಕ್ಷಿಪಣಿಗಳನ್ನ ಅಮೆರಿಕ ಯಾರಿಗೂ ಸುಲಭವಾಗಿ ನೀಡೋದಿಲ್ಲ. ಅದಕ್ಕಾಗಿ ಈ ಸುದ್ದಿ ಕೇಳುತ್ತಿದ್ದಂತೆ ಹಲವು ರಾಷ್ಟ್ರಗಳಲ್ಲಿ ಆತಂಕ ಉಂಟಾಯಿತು. ವಿಶೇಷವಾಗಿ ಭಾರತದಲ್ಲಿ ಜನರು ಚರ್ಚೆ ಆರಂಭಿಸಿದ್ರು. ಪಾಕಿಸ್ತಾನಕ್ಕೆ ಈ ರೀತಿಯ ಶಸ್ತ್ರಗಳು ಹೋದ್ರೆ ನಮ್ಮ ಭದ್ರತೆಗೆ ಅಪಾಯವೇ ಎಂದು ಅಂದುಕೊಂಡಿದ್ರು. ಈ ವದಂತಿ ಮೊದಮೊದಲು ಕೆಲವು ವಿದೇಶಿ ಸುದ್ದಿ ಸಂಸ್ಥೆಗಳಲ್ಲಿ ಕಾಣಿಸಿಕೊಂಡಿತು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಇದು ವೇಗವಾಗಿ ವೈರಲ್ ಆಯಿತು. ಯಾರೋ ಅಮೆರಿಕದ ಒಂದು ಪೂರೈಕೆ ದಾಖಲೆ ತಪ್ಪಾಗಿ ಓದಿ ಅದನ್ನ ಕ್ಷಿಪಣಿ ಪೂರೈಕೆ ಎಂದು ವರದಿ ಮಾಡಿದ್ರು. ಅದನ್ನ ಇತರರು ನಕಲಿಸಿ ಪೋಸ್ಟ್ ಮಾಡಿದ್ರು. ಅಷ್ಟರಲ್ಲೇ ಇದು ದೊಡ್ಡ ಸುದ್ದಿ ಆಯಿತು. ಕೆಲ ಮಾಧ್ಯಮಗಳು ದೃಢವಾದ ಆಧಾರವಿಲ್ಲದೆ ಈ ವರದಿಯನ್ನ ಪ್ರಸಾರ ಮಾಡಿದ್ರು. ಆದ್ರೆ ಅಮೆರಿಕ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡಿತು. ವೈಟ್ ಹೌಸ್ ನ ವಕ್ತಾರರು ಮತ್ತು ವಿದೇಶಾಂಗದ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ರು, ನಾವು ಪಾಕಿಸ್ತಾನಕ್ಕೆ ಯಾವುದೇ ಕ್ಷಿಪಣಿಯನ್ನ ಒದಗಿಸಿಲ್ಲ. ಕ್ಷಿಪಣಿ ಪೂರೈಕೆ ಕುರಿತು ವರದಿ ಸಂಪೂರ್ಣ ಸುಳ್ಳು. ಈ ಸ್ಪಷ್ಟನೆ ಬಂದ ನಂತರ ಜನರಲ್ಲಿ ಉಂಟಾದ ಗೊಂದಲ ಮಾಯವಾಯಿತು. ಪಾಕಿಸ್ತಾನಕ್ಕೆ ಕ್ಷಿಪಣಿ ನೀಡಲಾಗಿದೆ ಎನ್ನುವ ಸುದ್ದಿಯು ಭಾರತ, ಅಮೆರಿಕ ಮತ್ತು ಭಾರತ ಪಾಕಿಸ್ತಾನ ನಡುವಿನ ಸಂಬಂಧಕ್ಕೂ ಪರಿಣಾಮ ಬೀರುವಂತಾಗಿತ್ತು. ಅದಕ್ಕಾಗಿ ಅಮೆರಿಕ ಸರ್ಕಾರ ತಕ್ಷಣ ಪ್ರತಿಕ್ರಿಯೆ ನೀಡಿದೆ. ಈ ರೀತಿಯ ತಪ್ಪು ಮಾಹಿತಿ ರಾಷ್ಟ್ರಗಳ ನಡುವಿನ ನಂಬಿಕೆಗೆ ಧಕ್ಕೆಯಾಗಬಹುದು ಎಂದು ಅಮೆರಿಕ ಹೇಳಿತು. ತಜ್ಞರ ಪ್ರಕಾರ ಈ ರೀತಿಯ ಸುದ್ದಿಗಳು ಕೇವಲ ತಪ್ಪು ತಿಳುವಳಿಕೆಯ ಫಲವಲ್ಲ. ಕೆಲವೊಮ್ಮೆ ಸೈಬರ್ ಯುದ್ಧದ ಭಾಗವಾಗಿಯೂ ಇವು ಹರಡಲಾಗ್ತವೆ. ಜನರಲ್ಲಿ ಗೊಂದಲ ಸೃಷ್ಟಿಸಲು ಅಥವಾ ಎರಡು ರಾಷ್ಟ್ರಗಳ ನಡುವೆ ಅವಿಶ್ವಾಸ ಹುಟ್ಟಿಸಲು ಈ ರೀತಿಯ ವರದಿಗಳನ್ನ ಉದ್ದೇಶಪೂರ್ವಕವಾಗಿ ಹಂಚಲಾಗ್ತದೆ. ಭಾರತದ ಭದ್ರತಾ ತಜ್ಞರು ಏನ್ ಹೇಳ್ತಾರಂದ್ರೆ, ಇಂತಹ ವಿಷಯಗಳಲ್ಲಿ ನಾವು ತಾಳ್ಮೆಯಿಂದ ನಿಜ ಪರಿಶೀಲನೆ ಮಾಡಬೇಕು. ಯಾವುದಾದರೂ ಸುದ್ದಿ ಕೇಳುತ್ತಿದ್ದಂತೆ ನಾವು ನಂಬುವುದು ತಪ್ಪು. ಆದ್ರೂ ಈ ಘಟನೆ ಅಮೆರಿಕ ಸರ್ಕಾರದ ದೃಷ್ಟಿಯಿಂದ ಒಂದು ಎಚ್ಚರಿಕೆಯ ಸನ್ನಿವೇಶವಾಗಿದೆ. ವೈಟ್ ಹೌಸ್ ಹೇಳಿದ್ದು, ನಮ್ಮ ಮೇಲೆ ವಿಶ್ವಾಸವಿಡಿ, ನಾವು ಪಾಕಿಸ್ತಾನಕ್ಕೆ ಯಾವುದೇ ಹೊಸ ಶಸ್ತ್ರಗಳನ್ನ ಪೂರೈಕೆ ಮಾಡೋದಿಲ್ಲ ಅಂತ ಹೇಳಿಕೆ ನೀಡಿದೆ. ಈ ಸ್ಪಷ್ಟನೆ ಹೊರಬಂದ ನಂತರ ಎಲ್ಲ ವದಂತಿಗಳಿಗೆ ತೆರೆ ಬಿದ್ದಂತಾಗಿದೆ. ಈಗ ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ಈ ಸುದ್ದಿ ಕೇವಲ ವದಂತಿ ಮಾತ್ರ, ನಿಜವಲ್ಲ ಅಂತ. ಈ ಸುಳ್ಳು ಸುದ್ದಿಯಿಂದ ಕಲಿಬೇಕಾದ ಪಾಠ ಏನಂದ್ರೆ, ಇಂದಿನ ಡಿಜಿಟಲ್ ಯುಗದಲ್ಲಿ ತಪ್ಪು ಮಾಹಿತಿ ಎಷ್ಟು ಬೇಗ ಹರಡಬಹುದು ಎಂಬುದು. ಒಂದು ತಪ್ಪು ವರದಿ ಲಕ್ಷಾಂತರ ಜನರಲ್ಲಿ ಗೊಂದಲ ಸೃಷ್ಟಿಸಬಹುದು. ಅದರಿಂದ ಪ್ರತಿಯೊಂದು ಸುದ್ದಿಯ ಹಿಂದೆಯೂ ಮೂಲ ಪರಿಶೀಲನೆ ಬಹಳ ಮುಖ್ಯವಾಗುತ್ತೆ.